ಹಾಯ್ ಫ್ರೆಂಡ್ಸ್, ಇವತ್ತು ರುಚಿಕರವಾದ ನುಗ್ಗೆ ಸೊಪ್ಪಿನ ಬಸ್ಸಾರು ಉಪ್ಸಾರು ಅಂತ ಕರಿತೀವಿ ನಮ್ಮ ಕಡೆ. ಅದನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ಕುಕ್ಕರಿಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ. ಅದನ್ನು ಫಸ್ಟು ವಾಶ್ ಮಾಡ್ಕೋತೀನಿ ನೀರಲ್ಲಿ ಚೆನ್ನಾಗಿ. ವಾಶ್ ಮಾಡಿಕೊಂಡು ಆ ನೀರನ್ನು ಡಿಸ್ಕಾರ್ಡ್ ಮಾಡೋಣ, ಎಸ್ಬಿಡೋಣ. ನೀರು ಬೇಡ ನಮಗೆ. ಓಕೆ, ಅದಾದ ತಕ್ಷಣ ಫ್ರೆಶ್ ನೀರನ್ನು ಹಾಕಿ ಇದಕ್ಕೆ ನುಗ್ಗೆ ಸೊಪ್ಪು ತೊಳೆದು ಇಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಇದಕ್ಕೆ 2 ಟೊಮೊಟೊ ಮತ್ತು 2 ಗ್ರೀನ್ ಚಿಲ್ಲಿ ಹಾಕಬೇಕು. ಗ್ರೀನ್ ಚಿಲ್ಲಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಟೊಮೊಟೊ ಖಾರ ಇತ್ತು, ಹಾಗಾಗಿ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ಟವ್ ಮೇಲಿಟ್ಟು 1 ವಿಷಲ್ ಮಾತ್ರ ಕೂಗಿಸ್ಕೊಳ್ಳೋಣ. ಯಾಕೆ ಅಂದರೆ ಜಾಸ್ತಿ ವಿಷಲ್ ಬಿಟ್ಟರೆ ಬೇಳೆ ಎಲ್ಲ ಕಲಸೋಗ್ಬಿಡುತ್ತೆ. ನಮಗೆ ಬೇಳೆ ಅಷ್ಟು ಕಲಸೋಗೋದು ಬೇಡ, ಚೆನ್ನಾಗಿ ಸ್ವಲ್ಪ ಅದಕ್ಕೆ ಬೆಂದಿರೋಷ್ಟು ಬೇಕು. ಹಂಗಾಗಿ ನಾವು 1 ವಿಷಲ್ ಬಿಟ್ಕೊಳ್ಳೋಣ. ನೋಡಿ, ಈಗ ಬೆಂದಿದೆ ಹೆಸರು ಕಾಳು ಮತ್ತು ಬೇಳೆ. ಈಗ ಇದಕ್ಕೆ ನಾವು ಮಸಾಲ ರುಬ್ಕೊಳ್ಳೋದಕ್ಕೋಸ್ಕರ ಬೇಯ್ದಿರೋಂತಹ ಟೊಮಾಟೋನ ಎತ್ತಿಟ್ಕೊತಾ ಇದ್ದೀನಿ ಮತ್ತು 2 ಚಿಲ್ಲಿನ ಹೊರಗಡೆ ತಗೋತೀನಿ. ಆಮೇಲೆ ಕಾಳು ಒಂದೊಂದು ಸೌಟಷ್ಟು ಕಾಳನ್ನು ರುಬ್ಕೊಳ್ಳೋಕೆ ತಗೋತಾ ಇದ್ದೀನಿ. ಈಗ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ಮೆಣಸು ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳೋಣ. ಈಗ ನಾವು ಬಸ್ಸಾರಲ್ವ, ಹಂಗಾಗಿ ಇದನ್ನು ನೀರು ಮತ್ತು ಪಲ್ಯನ ಸೊಪ್ಪನ್ನ ಸಪ್ರೇಟಾಗಿ ಇಟ್ಕೋಬೇಕು. ಈಗ ಬಸಿತಾ ಇದ್ದೀನಿ ಸಾಂಬಾರನ್ನ, ರಸನ ಬಸ್ಕೊಳ್ಳೋಣ. ಬಸ್ಕೊಂಡಾದಮೇಲೆ ನಾವು ಇದು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಹಾಕೋಣ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಮೋಟಿವೇಶನ್ ಕೊಡಿ. ಕಮೆಂಟ್ ಏನಾದ್ರು ತಿದ್ಕೊಳ್ಳೋದಿದ್ದರೆ ಕಮೆಂಟ್ ಮಾಡಿ ದಯವಿಟ್ಟು. ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಇಟ್ಟು, ಈಗ ಈ ಕನ್ಸಿಸ್ಟೆನ್ಸಿ ಸಾಕು, ನನಗೆ ಮುದ್ದೆಗೆ ಬೇಕಲ್ವ, ಹಾಗಾಗಿ ಸೊ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಈಗ ಮಧ್ಯದಲ್ಲಿ ಸ್ವಲ್ಪ ತೆಗೆದುಬಿಟ್ಟು ಹುಣಸೆಹಣ್ಣು ರಸ ಸ್ವಲ್ಪ, ಓಕೆ. ಈಗ ಟೇಸ್ಟ್ ನೋಡ್ಕೊಳ್ರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು 1 ಬಾಯ್ಲ್ ಬರೋಕ್ಕೆ ಬಿಟ್ಬಿಡೋಣ. ಜಾಸ್ತಿ ಮಾಡಬಾರ್ದು, 1 ಬಾಯ್ಲ್ ಸಾಕು. ಇದಕ್ಕೆ ಬಂದ ತಕ್ಷಣ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಮುದ್ದೆ ಜೊತೆ ಎಂಜಾಯ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.